ರಾಜಕಾರಣಿಗಳು ಜನರ ದಾರಿ ತಪ್ಪಿಸ್ತಾರಲ್ಲ, ಹಂಗೆ ನಮ್ದು ಒಂದೊಂದ್ಸಲ ದಾರಿ ತಪ್ಪಿಸ್ಬಿಡ್ತಾರೆ. ಇಲ್ಲಿ ಬೇರೆ ಹೇಳ್ತಾರೆ, ಇಲ್ಲಿ ಇನ್ನೊಂದು ಯಾವುದೋ ಹಾಕ್ತಾರೆ. ಸೊ ನಿನ್ನೆ ರಾತ್ರಿ 10:30 ಗಂಟೆಗೆ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ನೋಡಿ ಹೇಗೆ ಬಿದ್ದಿದೆ ಅಂತೇಳಿ, ಜನ ಕೂತಿರುವಂಥ ಗ್ಯಾಲರಿ ಹೆಂಗೆ ಬಿದ್ದುಬಿಟ್ಟಿದೆ. ಫುಟ್ಬಾಲ್ ಆಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಏನರಪ್ಪ ಈ ರೀತಿಯಾಗಿ ಏನು ಹಾಕಿ ಕಟ್ಟಿದ್ರು, ಕಟ್ಟಿಗೆ ಪ್ಲೇಟ್ಗಳನ್ನು ಹಾಕಿಬಿಟ್ಟು ಬಡದು ಹಾಕಿರ್ತಾರೆ. ಸೊ ಅದು ವೇಟ್ ಜಾಸ್ತಿ ಆಗಿರುತ್ತೆ, ಜೋಶಲ್ಲಿ ಇರ್ತಾರೆ. ಫುಟ್ಬಾಲ್ ಟೂರ್ನಿ ವೇಳೆ ಗ್ಯಾಲರಿನೇ ಕುಸಿದು ಬಿದ್ದುಬಿಟ್ಟಿದೆ. ಏನಾಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, 70ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತಿದ್ದಾರೆ. എടോ മധുരി പടച്ച റബ്ബേ എടോ ഗാലറി പൊട്ടിട്ടോ എടോ ഗാലറി പൊട്ടി ನೋಡಿ, ಫುಟ್ಬಾಲ್ ಪಂದ್ಯಾವಳಿ ನಡೆಯುವಂಥ ಸಂದರ್ಭದಲ್ಲಿ ಆ ಹಳಿಗೆಗಳನ್ನೆಲ್ಲ ಹೊಡೆದ್ಬಿಟ್ಟು ಕಟ್ಟಿರ್ತಾರೆ, ಕಟ್ಟಿಗೆ ಪಳಿಗಳನ್ನು. ಅದು ಭಾರ ತಡ್ಕೊಂಡಿಲ್ಲ, ತುಂಬ ಒಂದು ಕೆಪಾಸಿಟಿ ಇರುತ್ತೆ ಅಂತ, ಲೋಡಿನ ಕೆಪಾಸಿಟಿ. ಸೊ ಅದೊಂಚೂರು ಅದ್ರ ಬ್ಯಾಲೆನ್ಸಿಂಗ್ ಆಗಿ ಕಟ್ಟಿರ್ತಾರೆ, ಕೆಳಗಡೆಗೆಲ್ಲ ಕಂಬಗಳನ್ನು ಹೊಡ್ಕೊಂಡ್ಬಿಟ್ಟು. ಈ ಥರ ರೆಡಿ ಮಾಡಬೇಕಾದ್ರೆ ನೋಡಿದ್ದೀವಿ ಅದನ್ನು ಹೇಗೆ ರೆಡಿ ಮಾಡಿರ್ತಾರೆ ಅಂತೇಳಿ. ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಇದೇ ರೀತಿಯಾಗಿ ಆಗೋದು. ಈಗ 70ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತಿದ್ದಾರೆ. ಸಾವಿನ ಯಾವ ವರದಿ ಕೂಡ ಸದ್ಯಕ್ಕೆ ಇಲ್ಲ. ಬಟ್ ಬಹಳ ದೊಡ್ಡ ಮಟ್ಟದಲ್ಲೇ ಪೆಟ್ಟು ಬಿದ್ದಿರುತ್ತೆ. ಸೊಂಟಕ್ಕೆ ಭಾಗಕ್ಕೆ, ಕಾಲು, ಕೈಗೆ, ಕೆಲವೊಂದು ಟೈಮಲ್ಲಿ ತಲೆಗೂ ಕೂಡ ಹೆಚ್ಚಿನ ರೀತಿಯಾದಂಥ ಪೆಟ್ಟು ಬೀಳುವ ಲಕ್ಷಣಗಳು ಇದರಲ್ಲಿ ಹೆಚ್ಚಾಗಿ ಇರುತ್ತೆ.